ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವಿದ್ದೀವಿ ಬೈಕೊಂಡ ದೇವಸ್ಥಾನದಲ್ಲಿ. ನಮ್ಮ ಅಕ್ಕವರು ಹರಕೆ ಮಾಡ್ಕೊಂಡಿದ್ರು, ಹಾಗಾಗಿ ನಾವು ರಿಲೇಟಿವ್ಸ್ ಎಲ್ಲ ಬಂದಿದ್ವಿ. ಇದೇ ಬಸ್ಸಲ್ಲಿ ಬಂದಿದ್ದು. ಮಾರ್ನಿಂಗ್ ಅಷ್ಟರಲ್ಲಿ ಬಂದಿದ್ವಿ. ಮಾರ್ನಿಂಗ್ ಅಲ್ಲ, ನೈಟೇ ಬಂದಿದ್ವಿ. 1-2 o'clock ಹಂಗೆ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಇವಾಗೆಲ್ಲ ಬೆಟ್ಟ ಹತ್ತುತ್ತಾ ಇದ್ದೀವಿ. ಆಲ್ರೆಡಿ ಎಲ್ಲರೂ ಹೊರಟೋಗಿದ್ದಾರೆ. ನಾನಿಬ್ಬರು ಮಕ್ಕಳನ್ನ ನೋಡಿಕೊಂಡು ಬರೋಷ್ಟರಲ್ಲಿ ನನ್ನ ಮಗ ಮಲಗಿದ್ದ, ಚಿಕ್ಕ ಮಗ, ಹಾಗಾಗಿ ಲೇಟ್ ಆಯಿತು. ಮಾರ್ನಿಂಗ್ ವೆದರ್ ಅಂತೂ ಸೂಪರ್ ಆಗಿದೆ. ಈಗ ನಾವು ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಕಾರಲ್ಲಿ ಆ ಥರ ಹೋದರು, ಬಟ್ ನಾವು ನಡಿಲೇಬೇಕು ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಮಗುನ ಎತ್ಕೊಂಡಿದ್ದಾನೆ, ನಾನು ಆರಾಮಾಗಿ ನಡ್ಕೊಂಡು ಹೋಗೋಣ ಅಂತ. ಆಗ್ಬೇಕಾ? ಹೇಳೇನು ಹಾಕ್ತೀನಿ, ಹೋಗ್ಲಿ. ಕೂತ್ಕೊಂಡ್ಬಿಟ್ರೆಲ್ಲ ಸುಸ್ತಾಗಿ ಎಲ್ಲ ಓದ್ತಾವ್ರು. ಬಾ ಸುನಿಲ. ಹಲೋ. ಮಾರ್ನಿಂಗ್ ಒಂದು ಟೀ ಕಾಫಿ ಸಹ ಕೊಡಲಿಲ್ಲ, ಫುಲ್ ಸುಸ್ತಾಗ್ತಿತ್ತು. ಅಷ್ಟಲ್ಲೇ ನಮ್ಮ ಅತ್ತೆ ಮಗ ಹೇಳ್ತಾವನಂದರೆ ನನ್ನ ತಮ್ಮ ಹೇಳ್ತಾವನು, ಎಲ್ಲರದ್ದು ವಿಡಿಯೋ ಮಾಡು ಅಂತ. ಅವನೇ ಸುಸ್ತಾಗಿ ಹಿಂದೆ ಬಿಟ್ಟು ಬರ್ತಾ ಇದ್ದಾನೆ ಮೇಲೆ. ನಾನು ಇದೆ ಅಂದ್ಕೊಂಡೆ. ಮಾರ್ನಿಂಗ್ ಇವಾಗ 5:45. ಹೇಗಿದೆ ನೋಡ್ರಿ ವ್ಯೂ, ಚೆನ್ನಾಗಿದೆ. ನಮ್ಮ ಹಸ್ಬೆಂಡು, ನಮ್ಮ ಅಣ್ಣ. ಯಾಕಂತೆ ಕಾಲ ಎತ್ಕೊಂತ ತಿರ್ಗಾ ಮುಂದೆ ಆರತಿ ಎತ್ಕೊಂಡೋಗಿರು. ಹಿಂದೆ ಪೂಜೆ ಸಾಮಾನು ಇತ್ತು, ಲೇಟ್ ಆಯಿತು ಅಂತ ನಮ್ಮತ್ತೆ ಓಡ್ತಾ ಇದ್ದಾರೆ. ಇದು ಕಾಲು ನೋಡ್ತಾ ಬೇಗ ಹೋಗ್ಬೇಕು ಅಂತ. ನೋಡೋಕ್ಕೆ ಕಾಣಿಸಿದ್ರೆ ಫುಲ್ಲು ಅಪ್ಪು, ಹತ್ತೋದಕ್ಕೆ ಆಗಲ್ಲ, ಕಾಲು ನೋವು ಬಂದ್ಬಿಡುತ್ತೆ. ಫುಲ್ಲು ಅಪ್ಪು. ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗಿನ ಮುಂಚೆ ಎಂಟ್ರೆನ್ಸಲ್ಲೇ ಫೋನ್ ಇಸ್ಕೊಂಡ್ಬಿಟ್ರು. ಸೊ ವಿಡಿಯೋ ಮಾಡಿ ಏನು ತೆಗಿಯಂಗಿಲ್ಲ ಅಂಥೇಳಿ ಈಗ ಔಟ್ಸೈಡ್ ಬಂದ್ ಮಾಡ್ತಾಯಿದ್ದೀವಿ. ನಾವು ತುಂಬ ಲಿಮಿಟೆಡ್ ಮೆಂಬರ್ಸು, ದೊಡ್ಡಮ್ಮ, ಚಿಕ್ಕಮ್ಮಂದಿರು, ನನ್ನ ತಂಗಿದಿರು, ಇಷ್ಟೇ ಜನ ಹೋಗಿದ್ದಿದ್ದು. ಅಣ್ಣ ತಮ್ಮಂದಿರು ಆ ಥರ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಇದು ಒಂದು ಕ್ಲಿಪ್ ಮಾಡ್ಕೊಂಡಿದ್ದು. ನಾನು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಅವರು, ನಮ್ಮಮ್ಮ ಅಕ್ಕ. 9 o'clock ಅಷ್ಟೊತ್ತಿಗೆ ಪೂಜೆನೇ ಮುಗ್ದೋಗಿತ್ತು. ಹಾಗೆ ಬೆಟ್ಟ ಇಳಿದು ಬರ್ಬೇಕಾದ್ರೆ ಮತ್ತೆ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ. ಅಲ್ಲಿ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಹೂ ಕೊಡೋದು ಆ ಥರ ಎಲ್ಲ ಇರುತ್ತೆ, ನೀವೇನಾದರೂ ಅಂದ್ಕೊಂಡ್ರೆ. ಸೊ ಅವೆಲ್ಲ ನೋಡಿಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ನಾವು ಬೆಟ್ಟ ಇಳ್ಕೊಂಡು ಬಂದ್ವಿ. 7:30 ಇವಾಗ ಅಲ್ಲ, 5:45 ಬಂದಿದ್ದೀವಿ. 7:30 ಆಗೈತೆ. ನಾಯಿ ನೋಡಿ ಹೆಂಗೆ ತಿಂತೈತದ್ದಿ, ಮೂಳೆ ಕಡಿತಾಯ್ತಲ್ಲೋ ಮೂಳೆ. ಬಾ. ಅಲ್ಲ ಅವ್ರಪ್ಪ ಬರಲ್ಲ ಅಂತ ಬಂದಿದ್ದು ಸರೋಯ್ತು. ಇಲ್ಲಾಂದ್ರೆ ನಾನು ಎತ್ಕೊಂಡು ಹೋಗತ್ತಾರಿಲ್ಲ ಮೇಲ್ಕ ಅವನ್ನ. ಫುಲ್ ಅವರೇ ಎತ್ಕೊಂಡಿದ್ರು. ಇನ್ನೂ ಕೇಳಿ ನೀವಿಂತ ಕೇಳಲ್ಲ. ನಾವೇ ಫಸ್ಟ್ 5 ಗಂಟೆಗೆ ಹೊರಟೋಗಿದ್ದೀವಿ. ಅಲ್ಲಿ ನೋಡ್ದೆ ಒಬ್ಬೊಬ್ರು ಆರತಿಗಳು ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ರು. ಒಬ್ಬರು ಮಂಕ್ರಿಯಲ್ಲಿ ಇಟ್ಕೊಬರ್ತಾರೆ. ಅದು ಹಂಗಿರುತ್ತೆ, ಅವಾಗ ಮಾಡೋರೆಲ್ಲ ಹಂಗೆ ಮಾಡ್ತಾ ಇದ್ರೆ ಹಂಗೆ ಮಾಡ್ಕೊಂಡ್ಬಂದವರು. ಅಂದೇ ಫಸ್ಟ್ ಪೂಜೆ 5:45 ನೋಡಿ. ಇವಾಗ 8 o'clock ಎಷ್ಟು ಹೋಗ್ತಾ ಇದೆ. ನಾವು ಬರ್ತಾ ಜನ ಜಾಸ್ತಿ ಆಗ್ತಾ ಇದ್ದಾರೆ. ನಾವು 8 o'clockಗೆ ಫುಲ್ಲು ಬೆಟ್ಟದಿಂದ ಕೆಳಗೆ ಬಂದ್ವಿ. ನನ್ನ ಮಗ ಆಟ ಆಡಬೇಕು ಅಂತಿದ್ದೆ, ಎಲ್ಲ ಹೊಟ್ಟೋದ್ನ. ಸಾತ್ವಿಕ್ ಅದ್ರಾಗ ಆಟ ಆಡಬೇಕು, ಆಟ ಆಡ್ಸಮ್ಮ ಅಂತಿದ್ದ. ಎಲ್ಲೋ ಅದ್ರಾಗಂತೆ ಅಂಗಡಿನೂ ತೆಗ್ದಿರ್ಲಿಲ್ಲ, ಈಗೆಲ್ಲ ಓಪನ್ ಆಗ ಫುಲ್ಲು ಎಲ್ಲ. ಅದಿ ಏನ್ ಬೇಕು ಮಾ? ಏನ್ ಬೇಕು? ಚಾಕೆಟು. ಆಟ ಸಾಮಾನು ಅಂಗಡಿಯಾಗ ಚಾಕೆಟ್ ಕೇಳ್ತೀಯ? ಕಾರ್ ಬೇಡ.
ನೋಡಿ ತಾವ್ರೆ ಹೂವು. ಎಲ್ಲೈತೆ? ಎಲ್ಲಿ? ಯಾರು ಕೊಡ್ಸಿದ್ ನಿಂಗೆ ಅದು? ಹೌದಾ? ಸಾತ್ವಿ ಏನು ತಗೊಂಡ? ತಗೊಂಡಿಲ್ಲ. ನೀನೇನು ತಗೊಂಡೆ? ತನ್ವಿ, ಬಾರ ಇಲ್ಲಿ. ನೀನು ಇವನು ಅದ್ಬೇಕು ಒಂದೇ ಥರ ಇದ್ದಾರೇನೆ? ಹೌದಾ? ಹಾಂ, ಸಾಕು ಬಿಡ್ರಿ. ತಿಂದ್ರೆ ಹಾಕಿ ಸಾಕು ನೋಡೋಣ. ಮಾರ್ನಿಂಗ್ ಟಿಫನ್ ಬಿರಿಯಾನಿ ಮಾಡಿದ್ರು. ಆಮೇಲೆ ಅಡುಗೆ ಮಾಮೂಲಿ ಮುದ್ದೆ ಸಾಂಬಾರು ರೈಸು ಎಲ್ಲ ಮಾಡಿದ್ರು. ತಿಂದು ಎಲ್ಲ ಒಂದು ರೌಂಡ್ ಓಡಾಡ್ಕೊಂಡಲ್ಲೇ ಈಗ ರಿಟರ್ನ್ ಬರ್ತಾಯಿದ್ವಿ. ಎಲ್ಲರೂ ನಿದ್ದೆ ಹೊಡಿತಾರೆ, ಯಾಕಂದರೆ ನೈಟ್ ನಿದ್ದೆ ಕೆಟ್ಟಿದ್ರಲ್ವ. ಹಾಗಾಗಿ ಅಲ್ಲಿ ರೂಮ್ ತೊಗೊಂಡಿದ್ರು ಸಹ ಮಾರ್ನಿಂಗ್ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು. ಹಾಗಾಗಿ ಎಲ್ಲ ಬಸ್ಸಲ್ಲಿ ಈಗ ನಿದ್ದೆ ಹೊಡಿತಾವ್ರೆ. ಬಂತಾ? ಇನ್ನೊಂದೈತೆ, ಎರಡೈತೆ. ಆ ಕಡೆ ಫುಲ್ಲು ಮಾವಿನ ತೋಪು. ಹಾಗಾಗಿ ನಮ್ಮ ರಿಲೇಟಿವ್ಸ್ ಎಲ್ಲ ಮಾವಿನಕಾಯಿ ಕಿತ್ಕೊಬೇಕು ಅಂತಿದ್ರು. ನಮ್ಮ ಹಸ್ಬೆಂಡ್ ಸಹ ಹೋಗೋರೆ. ಮನೇಲಿ ತಿನ್ನೋದೇ ಇಲ್ಲ, ಸುಮ್ಮನೆ ನೋಡಿ ಕಳ್ತನ ಮಾಡ್ಕೊಂಬಂದಿರೋದು. ಹಾಗೆ ಎಲ್ಲ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಬಂದು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಸ್ಕೂಲ್ ಇತ್ತು, ಹೋಗ್ತಾಯಿದ್ದ. ನನ್ನ ಮಗ ಕೂತಿರೋದಕ್ಕೆ ಜೊತೆಗೆ ಬೇಡ ಅಂತ ಹೇಳ್ತಾವನೆ. ಫಸ್ಟ್ ಟೈಮ್ ಅವನೇ ಕೂತ್ಕೊಂಡು ತಿಂತಾ ಇರೋದು ನನ್ನ ಚಿಕ್ಕ ಮಗ. ತಿನ್ನು, ಒಂದೊಂದು ಕಾಳೆ ಅಲ್ಲ, ಇಷ್ಟಿಷ್ಟು ಎತ್ಕೊಂಡು ತಿನ್ನಬೇಕು. ಹಾಂ, ಅಲ್ಲ ಆಯ್ತು. ಅದು ಹಾಗೆ ಸಂಜೆ ನಮ್ಮೂರಲ್ಲಿ ಊರು ದೇವ್ರು ತಂದಿದ್ರು. ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪ್ರಸಾದ ಎಲ್ಲ ರೆಡಿ ಮಾಡಿ ಮನೆ ಹತ್ರ ಬರುತ್ತೆ ದೇವರು, ಪೂಜೆಗಳು ಮಾಡಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಗ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ನಾನು ಇದು ವಿಡಿಯೋ ಮಾಡೋದು ಮುಂದೆ ನಮಗೆ ಒಂಥರ ಮೆಮೊರೀಸ್ ಥರ ಇರುತ್ತೆ. ನಮ್ಮ ಮಕ್ಕಳು ಬೇಗ ಸ್ಕೂಲ್ಗೆ ಹೋದ್ಮೇಲೆ ಎಷ್ಟು ಬೇಗ ದೊಡ್ಡವ್ರು ಹೋಗ್ತಾರೆ ಅನ್ನೋದು ಗೊತ್ತೇ ಆಗಲ್ಲ. ಅದೆಲ್ಲ ಒಂದು ಮೆಮೊರೀಸು, ಮೂಮೆಂಟ್ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ದೇವ್ರ ಪೂಜೆ ಮಾಡಿ ದೇವರು ನಮ್ಮೂರ ಹೆಣ್ಮಗು ಅಂತ ಬಂದಾಗೆಲ್ಲ ಒಂದು ಸೀರೆ ಹತ್ರ ದೇವರಿಗೆ ಕೊಟ್ಟು ಮಡ್ಲಕ್ಕಿ ತುಂಬಿ ಪೂಜೆ ಮಾಡಿ ಕಳಿಸ್ಬೇಕು. 3 ವರ್ಷಕ್ಕೊಂದ್ಸರಿ ತರ್ತಾರೆ. ನಾನಿದು ಸೆಕೆಂಡ್ ಟೈಮ್ ಇದು ಮಾಡ್ತಾ ಇರೋದು, ಇದು ಪೂಜೆ. ಇದೇ ರೀತಿ ಪ್ರತಿಯೊಬ್ಬರು ಮನೆಗೆ ಹೋಗುತ್ತೆ. ಎಲ್ಲರೂ ಮನೆಯಲ್ಲೂ ಮಡ್ಲಕ್ಕಿ ತುಂಬಿ ದೇವ್ರನ್ನ ಕಳಿಸ್ಕೊಡ್ತಾರೆ. ಅಂದರೆ ಅಕ್ಕಪಕ್ಕ ಅಕ್ಕ ತಂಗಿದಿರೋ ಆ ಥರ ಇರ್ತಾರೆ ದೇವ್ರು, ಅದೇ ಥರ ಈ ದೇವ್ರು ನಮ್ಮೂರು ತವ್ರ ಮನೆ ಅನ್ನೋ ಥರ. ಸೊ ಈಗ ಎಲ್ಲರೂ ಪೂಜೆ ಮಾಡಿ ಮತ್ತೆ ವಾಪಸ್ಸು ರಿಟರ್ನ್ ಕಳಿಸ್ತಾ ಇರೋದಕ್ಕೆ ದೇವ್ರು ಎಲ್ರಿಗೂ, ನಮಗೂ ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಷ್ಟು ಖುಷಿಯಾಗಿ ಕಳಿಸ್ಕೊಡ್ತಾ ಇದ್ದಾರೆ ನೋಡಿ ಎಲ್ಲ.